ಎಷ್ಟೊತ್ತಾಯ್ತು ಇವನು? ಏನು ಇವನ ಅಡ್ರೆಸ್ಸೇ ಇಲ್ವಲ್ಲ? ಏನು ಕೆರೆ ಹತ್ರ ವೆಯ್ಟ್ ಮಾಡು ಬರ್ತೀನಿ ಅಂದ್ಬಿಟ್ಟು ಬರಲೇ ಇಲ್ಲ. ಸ್ವಲ್ಪ ಹೊತ್ತು ನೋಡ್ತೀನಿ, ಬರಲಿಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ನಾನೇನು ಅಂದ್ಬಿಟ್ಟು. ಎಲ್ಲಿದ್ದೀಯಾ? ನಾನು ಬರ್ತಾ ಇದ್ದೀನಿ ಕಣೋ. ಎಲ್ಲಿದ್ಯಾ ನೀನು? ನಾನು ಕೆರೆ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಯ್ತು ನಾನು ಬಂದು? ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಇವಾಗ ಬರ್ತೀಯ ಬರಲ್ವಾ ಹೇಳು? ಬರ್ತಾ ಇದ್ದೀನಿ. ಏನು ಹಿಂಗೆ ಆಡ್ತಾ ಇದೆಯಾ ನೀನು? ನಿಂದು ಯಾಕೋ ತುಂಬ ಜಾಸ್ತಿ ಆಯ್ತಪ್ಪ ನಿಂದು. ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊ ನೀನು. ಅರುಣ್, ನೀನು ಅರ್ಥ ಮಾಡ್ಕೋ. ನೋಡು, ತುಂಬ ಅತಿಯಾಗಿ ಆಡ್ತಾ ಇದೀಯಾ. ನಾನಂತರೂ ಹೇಳ್ತಾ ಇದ್ದೀನಿ, ನೀನು 5 ಮಿನಿಟ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಬರಲಿಲ್ಲ ಅಂದರೆ ನಾನು ನಿಮ್ಮ ಮನೆ ಮುಂದೆ ಹೋಗ್ತೀನಿ. ಸುಮ್ಮನೆ ಏನಕ್ಕೆ ಹಿಂಗೆ ಆಟ ಮಾಡ್ತೀಯ ನೀನು? ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ನೋಡು, ಅವಾಜ್ ಎಲ್ಲ ಹಾಕ್ಬೇಡ ನೀನು. ಅವಾಜ್ ಹಾಕಿದ್ರೆ ನಿನ್ಗೆ ಗೊತ್ತು. ನನಗೆ ನಾನು ಕೆಣಕಿದ್ರೆ ನಾನು ತುಂಬ ಕೆಟ್ಟವಳು. ಸುಮ್ಮನೆ ಇದ್ಬಿಟ್ರೆ ನಿನಗೆ ಒಳ್ಳೆಯದು. ಇವಾಗ ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಏನಕ್ಕೆ ಹಿಂಗೆ ಆಟ ಮಾಡ್ತಾ ಇದೆಯಾ ನೀನು? ಏನಕ್ಕೆ ಆಟ ಮಾಡ್ತಾ ಇದೆಯಾ ಹೇಳು? ಓನ್ಲಿ 5 ಮಿನಿಟ್, ನಾನು ಅಲ್ಲಿಗೆ ಬರ್ತೀನಿ. ಓಕೆ? ಹಾಂ ಬೇಗ ಬಾ. ಏನು ಇವಳು ಈ ಥರ ಆಟ ಮಾಡ್ತಾಳೆ? ಏನಾದರೂ ಅಪ್ಪನ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾರಾ? ಓ ಅಪ್ಪ, ಎಲ್ಲಿ ಹೋಯ್ತಿದ್ದಿಲ್ಲ ಅಪ್ಪ? ಅದ ಹೊಲ್ದ ಹತ್ರ ಹೋಗೋಣ ಅಂತ ಹೋಗ್ತಾ ಇದೆಯಪ್ಪ. ತುಂಬ ದಿನ ಆಗಿತ್ತಲ್ಲ ಜಮೀನು ನೋಡಿ, ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಅತ್ತ ಹೋಗ್ತೀನಿ. ಹತ್ಲ ಕೂಡ್ರ ಅಪ್ಪ, ನಾನು ವಾಕ್ ಮಾಡ್ಕೊ ಬರ್ತೀನಿ, ನೀವು ಹೋಗಿಯಪ್ಪ. ಏನು ಬಿಸಿಲು ಉರಿತಾ ಕೂತದೆ ಹತ್ಲ ಮಾರ್ಯ ಹೊತ್ತು. ಅಪ್ಪ ಪ್ಲೀಸ್ ಅಪ್ಪ, ನಾನು ನಡ್ಕೊ ಬರ್ತೀನಿ. ಈಗ ಬಂದೇ ಬರೀಕೋ ಹೇಳಿಗ ನೀನು. ಅಪ್ಪ ನಾನು ಬರ್ತೀನಿ, ನಡೀರಿಯಪ್ಪ, ನಡೀರಿ ನೀವು. ಓ ಇವ್ನಿಗೆ ಹಿಂಗೆಲ್ಲ ಹೇಳ್ರ ಅತ್ತಕ್ಕೆಲ್ಲ ಹತ್ಲ ನೀನು ಯಾಕಲ? ಅದೇ ನೋಡಿ ಅಂತಾನೆ ಬರ ಹೊತ್ಲ ಆಮೇಲೆ ಬಲ್ಲ ಕುಡ್ಬೇಕತ್ ಬಲ್ಲ. ನಾನು ಹತ್ತ ಹೋಗ್ತೀನಿ ಅಂತ ಜೊತೆ ಹೋಗೋದ ಬಲ. ಸರಿ ಆಯ್ತು ಅಪ್ಪ. ಏನು ಫೋನ್ ಮಾಡಿದ್ರೆ ದುರಂಕಾರ ತೋರ್ತಾ ಇದ್ದೀನಿ, ಫೋನು ಎತ್ತತ್ತೆ ಇಲ್ಲ. ಅಲ್ಲ 5 ನಿಮಿಷ ಹೋಗಿ 10 ನಿಮಿಷ ಆಯಿತು. ನಾನು ಏನು ಅಂತ ತೋರಿಸ್ಲೇಬೇಕು. ಅವ್ರ ಮನೆ ಹತ್ರನೇ ಹೋಗ್ತೀನಿ. ಸರಿ, ಯಾವ ಥರ ಮನೆ ಪತ್ತೆ ಮಾಡೋದು? ಒಂದು ಟೈಮ್ ಹೇಳಿದ್ದ, ನಮ್ಮೂರಿಗೆ ನಾವೇ ದೊಡ್ಡ ಶ್ರೀಮಂತರು ಅಂತ. ಅದರಿಂದ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ಪತ್ತೆ ಮಾಡ್ಕೊಂಡು ಹೋಗಲೇಬೇಕು. ಯಾಕೋ ತುಂಬ ಓವರಾಗಿ ಆಡ್ತಾ ಇದ್ದಾನೆ ಇವನು. ನಾನು ಏನು ಅಂತ ಅವನಿಗೆ ತೋರಿಸ್ಲೇಬೇಕು. ಈ ಸಲ ಹೋಗ್ಲಿಲ್ಲ ಅಂದರೆ ನನ್ನ ಬಗ್ಗೆ ಅವ್ನು ನಂಬೋದೇ ಇಲ್ಲ. ಓ ತಾತ, ಬನ್ನಿ ಇಲ್ಲಿ. ಏನವಾ ತಾತ, ಈ ಊರಲ್ಲಿ ದೊಡ್ಡ ಶ್ರೀಮಂತರು ಯಾರು? ನಮ್ಮೂರಿಗೆ ಶ್ರೀಮಂತರು ಪಟೇಲಪ್ಪರು ಕಣವ. ಪಟೇಲಪ್ಪರ? ನೋಡಿ, ಅವ್ರ ಮನೆ ತೋರಿಸ್ಕೊಡ್ತೀರಾ? ಯಾಕವ? ಯಾರು ನೀನು? ಅವರು ನನ್ಗೆ ತುಂಬ ಬೇಕಾಗಿರೋರು. ಅದಕ್ಕೇನೆ ತಾತ, ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರ ಮನೆ ತೋರಿಸ್ಕೊಡ್ತೀರಾ? ಸರಿ ಬವ್ವ, ಬಾ ಆಯ್ತು ತೋರಿಸ್ಕೊಟ್ಟನು. ಬನ್ನಿ ತಾತ, ಕಾರಲ್ಲಿ ಹೋಗೋಣ. ನಡಿಯವ, ಆಯ್ತು ಹೋಗೋದ ನಡಿ. ಇದೇ ಕಣವ, ಇದೇ ಪಟೇಲಪ್ಪರ ಮನೆ. ಹೌದಾ? ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಮನೆ. ಅಯ್ಯೋ ಅರುಣ್, ಇಂಥ ಚೆನ್ನಾಗಿದೆ ಮನೆ. ವಿಲೇಜ್ ಮನೆ ಆದರೆ ತುಂಬ ಕ್ಯೂಟ್ ಆಗಿದೆ ನೋಡ್ಲಿಕ್ಕೆ. ಇದು ನನ್ನ ಮನೆ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಪಟೇಲಪ್ಪ ಕರೆನವ? ಹಾ ತಾತ, ಕರೀರಿ. ಪಟೇಲ್ರೇ. ಓ ಏನಯ್ಯ, ಏನು? ನಿಮ್ನ ಯಾರೋ ಹುಡುಕ ಬಂದವ್ರು ನೋಡಿ ಇಲ್ಲಿ. ನಮಸ್ತೆ ಅಂಕಲ್. ನಮಸ್ತೆ. ಯಾರವ ನೀನು? ಅಂಕಲ್, ನಾನು ಅರುಣ್. ನಾನು ಜೊತೆ ಕೆಲಸ ಮಾಡ್ತಾ ಇರೋದು. ನಾವಿಬ್ರು ಒಂದೇ ಆಫೀಸು. ಅರುಣ? ಯಾವ ಅರುಣ? ಅದೇ ನಿಮ್ಮ ಮಗ ಅರುಣ. ಇದೇನವ, ಎಲ್ಲೋ ತಪ್ಪದ ಅಡ್ರೆಸ್ ಬಂದ್ಬಿಟ್ಟಿದೆಯೇ. ನನಗೆ ಗಂಡು ಮಕ್ಳಿಲ್ಲ ಕಣವ, ಇಬ್ಬರಲ್ಲಿ ಹೆಣ್ಮಕ್ಳು. ಗಂಡು ಮಕ್ಳಿಲ್ವಾ? ಹಾಗಾದ್ರೆ ನಿಮ್ಮಂತ ಶ್ರೀಮಂತರು ಮತ್ತೆ ಇನ್ಯಾರು ಇದ್ದಾರ ಈ ಊರಲ್ಲಿ? ಏನವ ಪಟೇಲಪ್ಪನವ್ರ ಮುಂದ್ಗಡೆ ಹಂಗೆ ನಿಂತ್ಕೊಂಡು ಅಂತಿದ್ಯಾ ನೀನು? ಇವ್ರಿಗಿಂತ ಶ್ರೀಮಂತರು ಯಾರು ಇರಕ್ಕೆ ಸಾಧ್ಯ ಊರಲ್ಲಿ? ಇವ್ರಿಗಿಂತ ಶ್ರೀಮಂತರು ಯಾರು ಇಲ್ಲ. ನಿನ್ಗೆ ಯಾರು ಬೇಕು ಹೇಳು? ಹೌದಾ? ಇವ್ರಿಗಿಂತ ಶ್ರೀಮಂತರು ನಮ್ಮೂರಲ್ಲಿ ಯಾರು ಇಲ್ಲ ಕಣವ. ಎಲ್ಲವ ಅವ್ರಿಟ್ಟು ಬಟ್ಟೆನೇ ಹಾರ್ಕವ್ರೆ. ಅಷ್ಟು ಬಿಟ್ರೆ ಶ್ರೀಮಂತರ ಅನ್ಸ್ಕೊಂಡವ್ರು ಇವ್ರು ಒಬ್ಬರೇ ಊರಲ್ಲಿ. ಜರಯ, ಅರುಣ ಅಂದ್ರೆ ಯಾರು? ನನಗೂ ಗೊತ್ತಾಯ್ತಿಲ್ಲ ಕಣ್ಬುದ್ದಿ. ಅದು ಯಾರೋ ಕಣೆ, ಯಾರವ ಅವರು ಅರುಣ ಅಂತ ಅಂದರೆ? ಅದೇ ಈಗ ಸ್ವಲ್ಪ ದಿನದಲ್ಲಿ ಮದುವೆ ಆಯ್ತಲ್ಲ ಅವ್ರದ್ದು. ಈಗ ಒಂದು 15 ಡೇಸಲ್ಲಿ, ಒಂದು 15 ದಿನದ ಹಿಂದೆ ಒಂದು ಮದುವೆ ಆಯ್ತು ನೋಡಿ. ಓಹೋ, ಬೆಂಗಳೂರಲ್ಲಿ ಇದ್ವಲ್ಲ ಇಕ್ಕಳುಗಳು, ಅಶೋಕ ಅರುಣ. ಅವರೇನೆ. ಪಟೇಲಪ್ಪರೇ, ನಮ್ಮ ರಾಮಯ್ಯನ ಮಕ್ಕಳನ್ನ. ರಾಮಯ್ಯ ನಮ್ಮ ರಾಮಯ್ಯನ ಮಕ್ಕಳನ್ನ. ಓ, ಆ ರಾಮನ್ ಮಕ್ಳ? ಅಲ್ಲೇನ್ ಮಾಡಾರ ಅವರು? ಅದು ಯಾವ್ದೋ ಕೆಲಸ ಸೇರ್ಕೊಂಡಿದಾರಂತೆ ಪಟೇಲಪ್ಪರೇ, ಅಲ್ಲಿ ಕೆಲಸ ಮಾಡ್ಕೊಂಡವೆ. ಗವ ಕರ್ಕ ಹೋಯ್ತಾರೆ, ಹೋಗೋವ್ರ ಮನೆ ತಕ್ಕೆ. ಪಾಪ ರಾಮಯ್ಯ ಮನ್ಸ ಅವ್ರ ಗಂಡ ಬಿಡ್ತು ಬಾಳ ಒಳ್ಳೆಯವರು. ಆ ಹುಡುಗ ಯಾಕಂಗ್ ಮಾಡ್ಬಿಡ್ತು? ಅಯ್ಯೋ, ಏನ್ ಮಾಡಿರಿ, ಕಲಿ ಬರ್ಕೊಳ್ತಾವಲ್ಲ ಪಾಪ. ಈರಿ ಅವನು ಮದುವೆ ಆಯ್ತು ಅನ್ಕೊಂಡು ಒಪ್ಕೊಬಿಟ್ಟ. ಅವ್ನು ಬೂಟು ಹೊಂಟೋದ್ನಲ್ಲ ಅಂದ್ಬಿಟ್ಟು ಕಿರಿ ಅಂತ ತಾಲಿ ಕಟ್ಟಿಸಿದ್ರು. ಏನು ಹೇಳ್ತಾ ಇದ್ದೀರಾ ನೀವು? ಅವನು ಹಿರಿಯವನು ನಿನ್ ಮದುವೆ ಬದಿತಿಲ್ವವ? ಅದೇ ಅಶೋಕ ಅನ್ನೋನು ಮದುವೆ ದಿವಸ ಹೊಂಟೋದಕ್ಕನವ. ಅದಕ್ಕೆ ಅರುಣನ್ ಕೈಲಿ ತಾಲಿ ಕಟ್ಸಿದ್ರು. ಅರುಣ್ ಕೈಲಿ ತಾಲಿ ಕಟ್ಸಿದ್ರಾ? ಏನ್ ಹೇಳ್ತಾ ಇದ್ದೀರಾ ತಾತ ನೀವು? ಕಣವ, ಯಾಕೆ ನಿಂಗೆ ಗೊತ್ತಿಲ್ವ? ಹೇಳಿಲ್ವ ನಿನ್ಗೆ? ಸರಿ, ನೀವೇನು ಅಂಟಿರಬೇಕು? ಜೊತೆ ಕೆಲಸ ಮಾಡೋರು. ಮತ್ ನೀನ್ ಜೊತೆಲಿ ಕೆಲಸ ಮಾಡೋಳಿಗೆ ನಿನ್ಗೆ ಗೊತ್ತಿಲ್ವವ? ಅದೇ ಗೊತ್ತು ತಾತ. ಸರಿ ತಾತ, ಆಯ್ತು. ಪಾಪ ಗಂಡು ಇರ್ತವೆ ಒಳ್ಳೆಯವರು, ಮಕ್ಳು ಯಾಕಂಗೆ ಬಿಟ್ಬಿಟ್ಬೇಕಾನೆ. ಅವನು ಹಿರಿಯನು ಚಿನ್ನ ಒಡವೆನೂ ಮಾಡಿಸ್ಕೊಂಡಿದ್ದಂತೆ ಕಣೋ.
ಯಾರ ನೂಣ್ಗೆ ಒತ್ಕೊ ಹೊಂಟೋದ್ನಂತೆ ಆಮೇಲೆ ಇವ ಇದನ್ಗೆ ಹೆಂಗೋ ಕಿರಿತ್ಗೆ ಕಟ್ಟವ್ರೆ ಒಟ್ಟು ಕಿರಿ ಏನು ಪರವಾಗಿಲ್ಲ ಅನ್ಸ್ತದೆ ಅಲ್ವಾ? ಭಾಳ ಒಳ್ಳೇದು ಹುಡುಗ, ಸುಮ್ಮನೆ ಹೇಳೋದಲ್ಲ, ಭಾಳ ಒಳ್ಳೇದು ಹುಡುಗ. ಹೆಂಗೋ ನೋಡು, ಅವ್ವಪ್ಪ ಹೇಳ್ದಿಕ್ಕೆ ತಲೆ ತೆಗೆಸ್ಕೊಂಡು ತಾಳಿ ಕಟ್ಟೇಬಿಟ್ನಲ್ಲ, ಬೇರೆಯವರಾಗಿದ್ರೆ ಒಪ್ಕೊಬಿಟ್ರೆ ಸುಲಭವಾಗಿ ಒಪ್ಕೊಬಿಟ್ಟ ಮಾತ್ರ. ಅವ್ರು ಸಾದ್ರ ಮಾವನ ಮಗಳೇ ಅಲ್ವಾ, ಮಾನ ಮರೋದಿ ಹೋಯ್ತದೆ ಅಂದ್ಬಿಟ್ಟು ಮಾಡ್ಕೊಂಡವ್ನೆ. ಹುಡುಗ ಚೆನ್ನಾಗ ಅವ್ರೆ ತಾನೀಗ. ಚೆನ್ನಾಗವ್ರು ಎರ್ತಿ ಬಿಟ್ಟು ಆಡಾಡಕ್ಕಿಲ್ವತ್ತೆ ಅವ್ನುಗಳ್ಗುವೆ. ಆ ರಜಾನೆ ಹಾಕಬಿಟ್ಟಿದ್ದಾನಂತ 15 ದಿನದಿಂದ. ಓ ಹೆಂಗೋ ಚೆನ್ನಾಗಿರ್ಲಿ ಕಣಪ್ಪ, ಅಷ್ಟೇ ಅಲ್ವ ಬೇಕಾಗಿರೋದು. ಚೆನ್ನಾಗಿರ್ಲಿ ಬಿಡು. ಬೋವಾ ಬಾ, ಅವ್ರ ಮನೆ ಕರ್ಕೊ ಹೋಯ್ತೀನಿ. ಸರಿ ತಾತ, ನಾನೇ ಯಾರನ್ನು ಕೇಳ್ಕೊಂಡು ಹೋಗ್ತೀನಿ. ನಿಮ್ಗೇನಿಗೆ ತೊಂದರೆ ಅಂತದು ಬವ್ವ, ಬಾ ಕರ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ. ಇಲ್ಲ ತಾತ, ನಾನೇ ಹೋಗ್ತೀನಿ. ಸರಿ ಸರಿ ಜರಯ್ಯ, ಅದೇನು ನೋಡೋ ಬೆಣ್ಗೆ ಅಡ್ರೆಸ್ ಗೊತ್ತಿರೋದು ತೋರಿಸ್ಕೊಡು ಪಾಪ, ಪರದಾಡ್ತಾ ಕುಂತದೆ. ತಾತ, ಅವ್ರಿಗೆಲ್ಲ ಎಷ್ಟು ಜಮೀನಿದೆ? ಅವರೆಲ್ಲ ಜೋರಾಗಿದ್ದಾರಾ? ಅಯ್ಯೋ ಅವ್ರಿಗೆ ಏನವ ಪಾಪ, ಅವೇ ಒಂದು 5-4 ಎಕರೆ ಇಲ್ವ ಪಟೇಲ ಪರೇ? ಹ್ಞೂ ಅಷ್ಟವೇ, ಒಂದು 2.5 ಎಕರೆ 2.5 ಎಕರೆ ಬರ್ಬೋದು. ಅಯ್ಯೋ ಏನು ಒಂದು ಮನೆ ಕಟ್ಕೊಂಡವ್ರೆ, ಒಟ್ಟಿಗೆ ಇಟ್ಟು ನೇರವಾಗಿ ಒಳ್ಳೆ ನೇರವಾಗಿ ಅವ್ರೇವ. ಏನು ಆ ಕಾಲದಿಂದ ನಾವು ಒಬ್ಬರ ಮನೆ ಕೂಲಿಗೆ ಹೋದಾರಲ್ಲ, 2 ಮಕ್ಕಳನ್ನ ಓದಿಸ್ಕೊಂಡು ಒಟ್ಟಿಗೆ ಅವ್ರು ಇಟ್ಟು ಬಟ್ಟೆ ನೇರವಾಗಿ ಅವರೇ ಯಾರ ಮನೆ ಬಾಕ್ಳಿಗೆ ಹೋಗ್ದಂಗೆ. ಯಾಕವ ಏನು ಈ ಪಾರ್ಟಿ ವಿಚಾರಿಸ್ತಿದೆಯಲ್ಲ? ಏನಿಲ್ಲ ತಾತ, ಹಾಗೆ ಸುಮ್ಮನೆ ಕೇಳಿದೆ. ಏನು ಅವ್ರು ಆಫೀಸಲ್ಲಿ ಕೆಲಸ ಮಾಡೋಳ? ಹಾ ತಾತ, ನಾನು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಈಗೇನು ತೋರಿಸ್ಕೊಡ್ಬೇಕೋ ಓದಿಯವ? ಸರಿ ತಾತ, ತೋರಿಸ್ಕೊಡಿ. ಕರ್ಕೊಬೋಯ್ತೀನಿ ಬಾ. ಸರಿ ತಾತ, ಆಯಿತು. ಅರುಣ್, ನನಗೆ ಈ ಥರ ಮೋಸ ಮಾಡಿದ್ದೀಯಲ್ವಾ, ನೀನು ಸುಮ್ಮನೆ ಬಿಡಲ್ಲ. ನೋಡಿ ಯಾವ ಥರ ಅರುಣ್ ನನಗೆ ಮೋಸ ಮಾಡ್ದ ಅಂದ್ಬಿಟ್ಟು ಆ ಮದುವೆ ಆಗಿರೋ ವಿಷಯ ನನಗೆ ಹೇಳಲೇ ಇಲ್ಲ. ಅವನು ಏನಾದರೂ ಇರಲಿ ನನಗೆ ಹೇಳ್ಬೇಕು ತಾನೆ ಇವನು. ಛೇ, ಈ ಥರ ಮೋಸ್ಕರ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇವನ್ನ ನಂಬಿ ತುಂಬ ಮೋಸ ಹೋದೆ. ಅವನಿಗೆ ಇವತ್ತು ಗಾಚಾರ ಬಿಡ್ತೀನಿ ನಾನು. ಸುಮ್ಮನೆ ಬೇಡ ನಾನು. ನನಗೆ ಈ ಥರ ಮೋಸ ಮಾಡೋಕ್ಕೆ ಎಷ್ಟು ದಿನ ಕಾಯ್ಕೊಂಡು ಕೂತಿದ್ದ ಇವನು. ನನ್ನ ಜೀವನನೇ ಹಾಳು ಮಾಡಿಬಿಟ್ಟ. ಛೇ, ಇಂಥ ಕೆಟ್ಟವನು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಪ್ಲೀಸ್, ನಾನು ಏನು ಮಾಡಲಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ. ಮಗ ಇದಕ್ಕೆ ಬಾ, ಇದಕ್ಕೆ ಎತ್ತನೆ ಮಾಡ್ತಾ ನಿಂತಿದ್ದಿ, ಬಾ ಬಾ ಬಾ. ಹಾಂ ತಾತ, ಏನಿಲ್ಲ, ಸುಮ್ಮನೆ ನಿಂತ್ಕೊಂಡೆ.